ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 18ನೇ ವಾಕ್ಯ. ಒಂದು ಕಾಲವುಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ, ಒಂದು ಕಾಲವುಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಪ್ರಿಯರೇ, ಇಲ್ಲಿ ನಾವು ನೋಡುವುದಾದ್ರೆ ಅನೇಕರು ಅಂದುಕೊಳ್ಳುತ್ತೇವೆ ನಮ್ಮ ಜೀವಿತದಲ್ಲಿ, ನನ್ನ ಸಮಯವೇ ಸರಿ ಇಲ್ಲ, ನಾನು ಅಂದುಕೊಳ್ಳುತ್ತಿರುವಂತ ಕಾರ್ಯಗಳು ನಡೆಯುತ್ತಿಲ್ಲ, ನಾನು ಅನೇಕ ಸಮಯ ನಿರೀಕ್ಷೆಯಿಂದ ಇದ್ದೇನೆ, ಆದರೆ ನನ್ನ ನಿರೀಕ್ಷೆ ನೆರವೇರುತ್ತಿಲ್ಲ, ನಾನು ಅಂದುಕೊಂಡ ಕಾರ್ಯಗಳು ನಡೆಯುತ್ತಿಲ್ಲ ಎಂಬುದಾಗಿ ಅನೇಕರು ಆಲೋಚನೆ ಮಾಡುತ್ತೇವೆ. ಇನ್ನ ಕೆಲವರು ನಾವು ಮನುಷ್ಯರನ್ನ ಮೇಲೆ ನಿರೀಕ್ಷೆ ಮಾಡುತ್ತೇವೆ, ಕೆಲವರು ಅಧಿಕಾರಿಗಳನ್ನ ನಿರೀಕ್ಷಿಸುತ್ತೇವೆ, ಇನ್ನ ಕೆಲವರು ಬೇರೆ ಬೇರೆ ಕಾರ್ಯಗಳನ್ನ ನಾವು ನಿರೀಕ್ಷಿಸುವುದು ಉಂಟು. ಆದರೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ಆತ್ಮನು ಹೇಳುವಂತ ಕಾರ್ಯವನ್ನ ನಾವು ಸರಿಯಾಗಿ ಗಮನಿಸಬೇಕು. ಆತನು ಹೇಳ್ತಾ ಇದ್ದಾನೆ, ಒಂದು ಕಾಲವುಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾದದ್ದು ಎಂಬುದಾಗಿ. ಆತನು ಹೇಳ್ತಿರುವಂತ ಕಾರ್ಯ ಸರಿಯಾಗಿ ಗಮನಿಸಿ. ಒಂದು ಕಾಲವುಂಟು, ಒಂದು ಸಮಯ ಇದೆ. ಆ ಸಮಯ ನೀನು ನಿರೀಕ್ಷಿಸ್ತಿರುವಂತ ಕಾರ್ಯಗಳು, ನಿನ್ನ ಜೀವಿತದಲ್ಲಿ ನೀನು ಯಾವುದೋ ಒಂದು ಕಾರ್ಯಕ್ಕಾಗಿ ನಿರೀಕ್ಷಿಸ್ತಾ ಇದ್ದೀಯಾ, ಬಹಳ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ, ದೇವರನ್ನೇ ಕಾದು ಕೂತಿದ್ದೀಯಾ, ದೇವರ ಮೇಲೆ ಭರವಸೆಯನ್ನ ಇಟ್ಟಿದ್ದೀಯಾ. ದೇವರಾತ್ಮನ ಇವತ್ತು ಹೇಳ್ತಿದ್ದಾನೆ, ಒಂದು ಕಾಲವುಂಟು, ಒಂದು ಸಮಯ ಇದೆ, ಅದು ದೈವಿಕವಾದ ಸಮಯ. ಆ ಸಮಯ ನಾವು ಅಂದುಕೊಂಡ ರೀತಿಯಲ್ಲಿ ಅದು ಬರುವುದಲ್ಲ, ಅಥವಾ ನಾನು ಊಹಿಸುವ ಸಮಯದಲ್ಲಿ ಅದು ನಡೆಯುವುದಲ್ಲ, ಅಥವಾ ನೀವು ಊಹಿಸುವಂತ ಸಮಯಗಳಲ್ಲಿ ಅದು ನಡೆಯುವುದಲ್ಲ. ನೀನು ಊಹಿಸಿದಂತ ವೇಳೆಗಳಲ್ಲಿ, ನೀನು ಅಂದುಕೊಳ್ಳದ ಸಮಯದಲ್ಲಿ ನಡೆಯುವಂತ ಕಾರ್ಯವೇ ದೈವಿಕ ಸಮಯ ಎಂಬುದಾಗಿ ನಾವು ಹೇಳಬಹುದು. ಪ್ರಿಯರ, ದೇವರಾತ್ಮನ ಇವತ್ತು ಹೇಳ್ತಾ ಇದ್ದಾನೆ, ನೋಡ್ರಿ, ಒಂದು ಕಾಲವುಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ನೀನು ಬಹಳ ದಿವಸಗಳ ನಿರೀಕ್ಷೆಯಿಂದ ಇದೀಯ, ಆ ನಿರೀಕ್ಷೆ ಯಾವತ್ತಿಗೂ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ದೇವರಾತ್ಮನ ಹೇಳ್ತಿದ್ದಾನೆ. ಒಂದೇ ಒಂದು ಉದಾಹರಣೆಯನ್ನ ಕೊಟ್ಟು ನಿಮ್ಮೊಟ್ಟಿಗೆ ವಾಕ್ಯದೊಟ್ಟಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡುತ್ತೇನೆ. ತಮಿಳುನಾಡು ಪಟ್ಟಣದಲ್ಲಿ ಒಂದು ಭಯಂಕರವಾದ ಕಾಡಿನ ಒಳಗಡೆ ಒಂದು ಗ್ರಾಮ. ಆ ಒಂದು ಗ್ರಾಮದಲ್ಲಿ ಒಂದು ಕುಟುಂಬ ರಕ್ಷಣೆಗೆ ಬಂದಿದ್ದವರಿದ್ದರು. ಅವರ ಕುಟುಂಬದಲ್ಲಿ ಒಬ್ಬ ತಂದೆ, ತಾಯಿ ಮತ್ತು ಮಗನು, ಇವರ ಮೂವರು ಕೂಡ ಜೀವನ ಮಾಡುತ್ತಿದ್ದರು. ಇವರ ಮೂವರಲ್ಲಿ ತಂದೆ ಆಕಸ್ಮಿಕವಾಗಿ ಒಂದು ರೋಗಕ್ಕೆ ತುತ್ತಾಗಿ ಸತ್ತು ಹೋಗುತ್ತಾನೆ. ಈ ತಂದೆ ಸತ್ತ ನಂತರ ಈ ಕುಟುಂಬವು ರಕ್ಷಣೆ ಮಾರ್ಗದಲ್ಲಿ ಬರುತ್ತಾರೆ, ದೇವರ ರಕ್ಷಣೆಯಲ್ಲಿ ಬರುತ್ತಾರೆ, ದೇವರ ಮೇಲೆ ನಿರೀಕ್ಷೆ ಇರುವ ಕುಟುಂಬವಾಗಿ ತಾಯಿ ಮತ್ತು ಮಗನು ಬೆಳೆಯುತ್ತಾ ಬರುತ್ತಾರೆ. ಇವರಿಬ್ಬರು ಕೂಡ ಪ್ರತಿದಿನವೂ ಪ್ರಾರ್ಥನೆ ಮಾಡುವವರು, ಪ್ರತಿನಿತ್ಯವೂ ದೇವರನ್ನೇ ನಿರೀಕ್ಷಿಸ್ತಾ ದೇವರ ಮೇಲೆ ಅವರು ನಿರೀಕ್ಷೆ ನೀಡುವಂತ ವ್ಯಕ್ತಿಗಳಾಗಿದ್ರು. ಇಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಮಗನಿಗೆ ಒಂದು ರೋಗವು ಅಂಟಿಕೊಂಡು ಬಿಡುತ್ತದೆ. ಆ ರೋಗದ ನಿಮಿತ್ತವಾಗಿ ಮಗನು ಏನು ಮಾಡ್ತಾನೆ, ಹಾಸಿಗೆ ಹಿಡಿದು ಬಿಡುತ್ತಾನೆ, ಎದ್ದು ನಡೆದಾಡಲು ಸಾಧ್ಯವಾಗುವುದಿಲ್ಲ. ಈತನ ಈ ರೋಗವನ್ನ ಗುಣಪಡಿಸುವುದಕ್ಕಾಗಿ ವೈದ್ಯಕೀಯ ಖರ್ಚುಗಳಿಗಾಗಿ ಯಾವುದೇ ಹಣಕಾಸು ಈ ತಾಯಿ ಹತ್ರ ಇರುವುದಿಲ್ಲ. ಯಾಕಂದ್ರೆ ಈ ಒಂದು ತಾಯಿ ಆಗಾಗಲೇ ಅವರ ಗಂಡನ್ನ ಕಳೆದುಕೊಂಡಿರುತ್ತಾರೆ. ಅವರು ಬಹಳ ವೃದ್ಧರಾಗಿ ಇರುತ್ತಾರೆ, ಅಂದರೆ ವಯಸ್ಸಾದವರಾಗಿರುತ್ತಾರೆ. ಹೆಚ್ಚು ಕಡಿಮೆ 60 ವರ್ಷ ಇರಬಹುದು ಆ ತಾಯಿಗೆ. ಈ ಒಂದು ತಾಯಿ ನಿಜವಾಗಿ ಏನ್ ಮಾಡ್ತಾರೆ ಅಂದ್ರೆ, ದೇವರನ್ನ ನಿರೀಕ್ಷಿಸ್ತಾ ದೇವರ ಮೇಲೆ ಭರವಸೆ ಇಟ್ಟು ಅವರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಪ್ರತಿದಿನವೂ ಇವನು ಊಟ ಮಾಡ್ತಾನೆ, ತಿಂತಾನೆ, ಎದ್ದು ಕೂತ್ಕೊಳ್ತಾನೆ, ಆದ್ರೆ ಎದ್ದು ಓಡಾಡ್ಲಿಕ್ಕೆ ಆಗೋದಿಲ್ಲ. ಇವನು ಮಾತಾಡ್ತಾನೆ, ಎಲ್ಲವನ್ನ ಮಾಡ್ತಾನೆ ಮಗನು, ಆದರೆ ಎದ್ದು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆತನಿಂದ ಆಗೋದೇ ಇಲ್ಲ ಎದ್ದು ಓಡಾಡ್ಲಿಕ್ಕೆ. ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಆತನು ಹಾಸಿಗೆ ಮೇಲೆ ಮಲಗಿರುವುದನ್ನ ಈ ತಾಯಿ ಬಹಳ ವೇದನೆಯಿಂದ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಒಂದು ದಿವಸ ಇವರು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ಆ ತಾಯಿಯೊಟ್ಟಿಗೆ ಮಾತನಾಡುವುದನ್ನ ಆ ತಾಯಿ ಗಮನಿಸುತ್ತಾರೆ. ಪವಿತ್ರ ಆತ್ಮನು ಅವರಿಗೆ ಒಂದು ಹೆಸರನ್ನ ಪ್ರಕಟಪಡಿಸಿರುತ್ತದೆ. ಆ ಹೆಸರನ್ನ ಪ್ರಕಟಪಡಿಸುವುದು ಮಾತ್ರವಲ್ಲದೆ ಈ ರೋಗಕ್ಕೆ ಒಂದು ಮದ್ದು ಕಂಡುಹಿಡಿಯಲ್ಪಟ್ಟಿದೆ ಎಂಬುದಾಗಿ ಪವಿತ್ರಾತ್ಮನು ಆ ತಾಯಿಯೊಟ್ಟಿಗೆ ಮಾತನಾಡುವುದನ್ನ ಈ ತಾಯಿ ಏನ್ ಮಾಡ್ತಾರೆ, ಕೇಳಿಸ್ಕೊಂಡು ಅವರು ಆ ಪ್ರಾರ್ಥನೆ ಮುಂದುವರಿಸ್ತಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ, ಆ ಊರಿನಿಂದ ಸುಮಾರು 20ರಿಂದ 40 ಕಿಲೋಮೀಟರ್ ದೂರದಲ್ಲಿ ಒಂದು ಪಟ್ಟಣ ಇರುತ್ತದೆ. ಪಟ್ಟಣ ಅಂದ್ರೆ ಸಿಟಿ ಎಂಬುದಾಗಿ ನಾವು ಹೇಳಬಹುದು. ಆ ಪಟ್ಟಣದಲ್ಲಿ ಒಂದು ಮೀಟಿಂಗ್ ನಡೆಯುತ್ತದೆ. ಆ ಮೀಟಿಂಗ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಬಂದು ರೋಗಕ್ಕೆ ಒಂದು ಹೊಸ ಮದ್ದನ್ನ ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ಈ ತಾಯಿಗೆ ಸುದ್ದಿ ಗೊತ್ತಾಗುತ್ತದೆ. ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದಂತ ದುಡ್ಡು ಕಾಸುಗಳು ಈ ತಾಯಿ ಹತ್ರ ಇರುವುದಿಲ್ಲ. ಈ ತಾಯಿ ಹತ್ರ ಇಲ್ಲದೆ ಇರುವ ಸಮಯದಲ್ಲಿ ಇವರ ನಿರೀಕ್ಷಣೆ ಮಾಡುವುದಿಲ್ಲ.
ಅಯ್ಯೋ ದೇವರೇ, ಅಲ್ಲಿ ಹೋಗ್ಲಿಕ್ಕೂ ನಾನು ಆಗೋದಿಲ್ಲ. ಆದ್ರೆ ಸ್ವಾಮಿ, ನನಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತೀಯೋ, ನೀನ್ ಅದ್ಭುತ ಮಾಡ್ತೀಯ, ನಿನ್ನ ಮೇಲೆ ನಾನು ನಿರೀಕ್ಷೆ ಇಟ್ಟಿದ್ದೇನೆ. ನನ್ನ ಜೀವಿತದಲ್ಲಿ ಒಂದು ಸಮಯ ಇದೆ, ಆ ಸಮಯ ನನಗೆ ಬರುತ್ತದೆ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಅವರು ಅಂದುಕೊಳ್ಳುವುದು ಮಾತ್ರವಲ್ಲದೆ ಆ ಭರವಸೆಯಿಂದಲೇ, ಆ ನಂಬಿಕೆಯಿಂದಲೇ, ಆ ನಿರೀಕ್ಷೆಯಿಂದಲೇ ಅವರು ಪ್ರಾರ್ಥನೆಯನ್ನ ಮಾಡುತ್ತಾರೆ. ಇಂಥ ಸಮಯದಲ್ಲಿ ಆ ಒಂದು ದಿನಾಂಕವು ಹತ್ತಿರವಾಗುತ್ತಿದ್ದಾಗೆ ಆ ಒಂದು ವ್ಯಕ್ತಿಯು ಏನ್ ಮಾಡ್ತಾನಂದ್ರೆ ಫ್ಲೈಟ್ ಅನ್ನ ಅಂದ್ರೆ ಏರೋಪ್ಲೇನ್ ಅನ್ನ ಬುಕ್ ಮಾಡಿರ್ತಾನೆ. ಆ ಸೈಂಟಿಸ್ಟ್ ಅಲ್ಲಿ ಏರೋಪ್ಲೇನ್ಗೆ ಬರೋ ಅಷ್ಟರಲ್ಲೇ ಏರೋಪ್ಲೇನ್ ಹೋಗ್ಬಿಟ್ಟಿರ್ತದೆ. ಅವನ ಸಮಯ ಇರೋದಿಲ್ಲ ಅಥವಾ ಆತನಿಗೋಸ್ಕರ ಏರೋಪ್ಲೇನ್ ಕಾಯೋದಿಲ್ಲ. ಆತನ ಸಮಯ ಮುಗಿದ ಮೇಲೆ ಅಲ್ಲಿಗೆ ಆತನು ಬರುತ್ತಾನೆ. ಅಂದ್ರೆ ಏರೋಪ್ಲೇನ್ ಹೋದ ಸಮಯದ ನಂತರ ಆತನು ಆ ಏರ್ಪೋರ್ಟ್ಗೆ ಬರೋದನ್ನ ನಾವು ಗಮನಿಸುತ್ತೇವೆ. ಪ್ರೇರಲ್ಲಿ ಏನ್ ನಡೆಯುತ್ತದೆ ಎಂಬುದಾಗಿ ನೋಡೋದಾದ್ರೆ, ಆತನ ಏನ್ ಮಾಡ್ತಾನೆ, ಯಾವುದೊಂದು ಕಾರನ್ನ ಬರ್ಲಿಕ್ಕೆ ಹೇಳ್ತಾನೆ. ಆ ಕಾರಲ್ಲಿರುವಂತ ಡ್ರೈವರ್ನ ಕೆಳಗಡೆ ಬಿಟ್ಟು ಆತನು ಕಾರನ್ನ ಡ್ರೈವ್ ಮಾಡಿ ಹೋಗ್ತಾ ಇರ್ತಾನೆ. ಕಾರನ್ನ ಓಡಿಸ್ತಾ ಹೋಗುತ್ತಿರುವಾಗ ಆತನಿಗೆ ಗೊತ್ತಿಲ್ಲದ ಹಾಗೆ, ಆತನಿಗೆ ಅರಿವಿಲ್ಲದ ಹಾಗೆ ಆತನು ಬೇರೆ ಮಾರ್ಗದಲ್ಲಿ ಹೋಗಿಬಿಡುತ್ತಾನೆ. ಆತನ ದಾರಿಯು ಮರೆತು ಬಿಡುತ್ತಾನೆ. ಆತನು ಸುಮಾರು ದೂರ ಹೋದ ನಂತರ ದಾರಿ ಮರೆತಿದ್ದರಿಂದ ಆತನು ಎಲ್ಲಿ ಹೋಗಬೇಕು, ಯಾವ ಜಾಗಕ್ಕೆ ಹೋಗ್ಬೇಕು ಎನ್ನುವುದೇ ಮರೆತು ಹೋಗ್ಬಿಡುತ್ತದೆ. ಆ ಜಾಗ ಹೋಗಬೇಡ ಜಾಗಕ್ಕೆ ಮತ್ತೆ ವಾಪಸ್ ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿ ಮಧ್ಯದಲ್ಲಿ ಸಿಕ್ಕಾಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಇನ್ನ ಸ್ವಲ್ಪ ದೂರ ಹೋಗ್ತಾನೆ. ಇನ್ನ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಒಂದು ಕಾಡಿನಲ್ಲಿ ಒಂದೇ ಒಂದು ಮನೆ ಇದೆ. ಆ ಮನೆ ಹತ್ರ ಹೋಗ್ತಾ ಇರುವ ಸಮಯದಲ್ಲಿ ಭಯಂಕರವಾದ ಜೋರಾದ ಮಳೆ ಬರ್ತಾ ಇದೆ. ಆತನ ಏನ್ ಮಾಡ್ತಾನಂದ್ರೆ ಮನೆ ಹತ್ರ ಹೋಗಿ ಕಾರನ್ನ ನಿಲ್ಲಿಸಿ ಆ ಮನೆ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಆ ತಾಯಿ ಬಂದು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ವ್ಯಕ್ತಿಯನ್ನ ಕರೀತಾ ಇದ್ದಾರೆ. ಅಯ್ಯ, ಒಳಗಡೆ ಬರ್ರಿ, ಮಳೆ ತುಂಬಾ ಜೋರಾಗಿ ಬೀಳ್ತಾ ಇದೆ, ನೀವು ಹೊರಗಡೆ ಇದ್ರೆ ತುಂಬಾ ನೆನೆದು ಬಿಡ್ತೀರಿ ಎಂಬುದಾಗಿ ಅವರು ಕರೆಯುವಾಗ ಆತನು ಕೂಡ ಒಳಗಡೆ ಹೋಗುತ್ತಾನೆ. ಇವರು ಊಟವನ್ನ ಕೊಡುತ್ತಾರೆ. ಆ ವ್ಯಕ್ತಿ ಊಟ ಮಾಡುತ್ತಾನೆ. ಇವರ ತಾಯಿ ಮಗನಿಗೆ ಊಟವನ್ನ ತಿನ್ನಿಸಿ ನಂತರ ಮಗನಿಗೆ ಹೇಳಿ, ಮಗನೇ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಆ ಮಗನು ಹಾಸಿಗೆ ಮೇಲೆ ಮಲಗಿಕೊಂಡೇ ಪ್ರಾರ್ಥಿಸ್ತಾನೆ. ಈ ತಾಯಿ ಮೊಣಕಾಲು ಹಾಕಿ ಪ್ರಾರ್ಥಿಸ್ತಾ ಇದ್ದಾರೆ. ಏನಂತ ಪ್ರಾರ್ಥಿಸ್ತಾ ಇದ್ದೇವೆ, ನನಗೆ ಗೊತ್ತಿಲ್ಲ ಸ್ವಾಮಿ, ಪಕ್ಕದ ಊರಿಗೆ ಅಂದ್ರೆ ಸ್ವಾಮಿ ಆ 40 ಕಿಲೋಮೀಟರ್ ಇರುವಂತ ಆ ಪಟ್ಟಣಕ್ಕೆ ನನಗೆ ಹೋಗ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ದೇವ್ರೆ. ಆದ್ರೆ ಆ ವ್ಯಕ್ತಿ ಹೆಸರು ಮಾರ್ಟಿನ್ ಎಂಬುದಾಗಿ ಗೊತ್ತು, ಆ ಸೈಂಟಿಸ್ಟ್ ಹೆಸರು ಮಾರ್ಟಿನ್ ಎಂಬುದಾಗಿ ಗೊತ್ತು ಸ್ವಾಮಿ. ಆತನ ಕಂಡಿಡಿದಿರುವಂತ ದೇವರೇ, ಆ ರೋಗದ ಮದ್ದುಗಳು ನನಗೆ ಗೊತ್ತಿಲ್ಲ ದೇವರೇ. ಅಪ್ಪ, ಆತನನ್ನು ಹೇಗಾದ್ರಲ್ಲಿ ಕರಕೊಂಡು ಬಾ ಎಂಬುದಾಗಿ ಇವರು ಪ್ರಾರ್ಥನೆ ಮಾಡುವುದನ್ನ ಈ ವ್ಯಕ್ತಿ ಕೇಳಿಸ್ಕೊಂಡ ತಕ್ಷಣ ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಆ ತಾಯಿಯ ಬೆನ್ನಿಗೆ ಒಂದು ಏಟನ್ನ ಹೊಡೆದು, ಅಂದ್ರೆ ಕೈಯಿಂದ ಮುಟ್ಟಿ ಆತನ ಹೇಳ್ತಾನೆ, ಅಮ್ಮ ನಿಮಗೆ ನನ್ನ ಹೆಸರು ಹೇಗೆ ಗೊತ್ತಾಯಿತು, ನಾನೇ ಆ ವ್ಯಕ್ತಿ ಎಂಬುದಾಗಿ ಅವರು ಹೇಳುವಾಗ, ನಾನೇ ಆ ಒಂದು ಡಾಕ್ಟರ್, ಆ ಒಂದು ಸೈಂಟಿಸ್ಟ್ ನಾನೇ ಅಮ್ಮ, ಆ ಒಂದು ರೋಗಕ್ಕೆ ಮದ್ದು ಕಂಡುಹಿಡಿದಿರುವಂತ ವ್ಯಕ್ತಿ ನಾನೇ ಎಂಬುದಾಗಿ ಆತನ ಹೇಳ್ತಾನೆ. ನೋಡ್ರಿ, ದೇವರನ್ನ ನಿರೀಕ್ಷಿಸಿದ ಒಂದು ಕೃಪೆಯಿಂದ, ದೇವರ ಮೇಲೆ ಈ ತಾಯಿ ಇಟ್ಟಿರುವಂತಹ ಭರವಸದಿಂದ ಈ ವ್ಯಕ್ತಿಯ ದಾರಿಯನ್ನೇ ಬದಲಾಯಿಸಿ ದೇವರೇನ್ ಮಾಡಿದ್ರು, ಇವರಿರುವ ಸ್ಥಳಕ್ಕೆ ಆ ವ್ಯಕ್ತಿಯನ್ನ ಕರೆತಂದ್ರು. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿಯೂ ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ನಿರೀಕ್ಷಿಸ್ತಾ ಇರಬಹುದು, ಯಾವುದೋ ಒಂದು ದರ್ಶನಕ್ಕಾಗಿ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇರಬಹುದು, ಯಾವುದೋ ಒಂದು ಕಾರ್ಯಗಳಿಗೋಸ್ಕರ ನೀವು ಅನೇಕ ದಿವಸಗಳಿಂದ ಪ್ರಾರ್ಥನೆ ಮಾಡ್ತಾ ಇರಬಹುದು. ದೇವರ ಆತ್ಮನೇ ಇವತ್ತೇ ಹೇಳ್ತಾ ಇದ್ದಾನೆ, ಒಂದು ಕಾಲವುಂಟು ನಿನ್ನ ನಿರೀಕ್ಷೆ ನಿರರ್ಥಕವಾದದ್ದು. ಅಂದರೆ ಪ್ರಿಯ ದೇವರ ಮಕ್ಕಳೇ, ಆತನ ಹೇಳ್ತಾ ಇರುವಂತ ಕಾರ್ಯ ಸರಿಯಾಗಿ ಗಮನಿಸಿದ್ರೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ. ಪ್ರಿಯರೇ, ನಿಮ್ಮ ನಿರೀಕ್ಷೆ ಒಂದು ಸಮಯವಿದೆ, ಅದು ದೈವಿಕವಾದ ಸಮಯ, ಅದು ದೇವರ ಸಮಯ. ಆ ಒಂದು ಸಮಯ ಬರುವಾಗ ಆ ಕಾರ್ಯಗಳು ಹಾಗೆ ಆಗುತ್ತದೆ, ಆ ಕಾರ್ಯಗಳು ನಡೆಯುತ್ತದೆ. ಆದ್ದರಿಂದ ಪ್ರಿಯರೇ, ನಿಮ್ಮ ನಿರೀಕ್ಷೆಯನ್ನ ನೀವು ಬಿಟ್ಟು ಬಿಡಬೇಡ್ರಿ. ನಿಮ್ಮ ನಿರೀಕ್ಷೆ ಯಾವುದೇ ಕಾರಣಕ್ಕೂ ದೇವರ ಮೇಲೆ ಮಾತ್ರವೇ ಇರಲಿ. ಯಾವುದೇ ಪರಿಸ್ಥಿತಿಗಳು ಬರಬಹುದು, ಯಾವುದೇ ಸನ್ನಿವೇಶಗಳು ಬರಬಹುದು, ಯಾವುದೇ ಸ್ಥಿತಿಗತಿಗಳು ಬರಬಹುದು, ಎಲ್ಲದರ ಮೇಲೆಯೂ ಕೂಡ ಆ ಒಂದು ನಿರೀಕ್ಷೆಯನ್ನು ನೀವೇನ್ ಮಾಡ್ರಿ, ದೇವರ ಮೇಲೆ ಇಟ್ಕೊಳ್ರಿ. ಅದಕ್ಕೆ ದೇವರ ಆತ್ಮನು 62ನೇ ಕೀರ್ತನೆಗಳಲ್ಲಿ 5ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ ಎಂಬುದಾಗಿ. ನೋಡ್ರಿ, ಆತನು ಹೇಳ್ತಾ ಇದ್ದಾನೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ಅಲ್ಲೂ ಕೂಡ ಒಂದು ಕಾಲ ಇದೆ, ಕೂತ್ಕೋ, ಆ ಕಾಲದವರೆಗೆ ವೆಯ್ಟ್ ಮಾಡೋ ಅಂತ ಹೇಳಿದ ಹಾಗೆ ಇಲ್ಲೂ ಕೂಡ ದೇವರ ಆತ್ಮನು ನಿಮ್ಮೊಟ್ಟಿಗೆ ಹೇಳ್ತಾ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ಯಾವ ರೀತಿಯಲ್ಲಿ ನಮ್ಮ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ ದೇವರ
ಆತ್ಮನು ವಾಕ್ಯದಲ್ಲಿ ಹೇಳಿದನು ಅದೇ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾನೆ, ನಿನ್ನ ನಿರೀಕ್ಷೆ ನೆರವೇರುವುದು ದೇವರಿಂದಲೇ ಎಂಬುದಾಗಿ. ನೀನು ನಿರೀಕ್ಷಿಸುತ್ತಿರುವಂತಹ ಕಾರ್ಯಗಳು, ನೀನು ಎದುರು ನೋಡುವಂತಹ ಕಾರ್ಯಗಳು, ಎದುರು ನೋಡುವಂತ ಅದ್ಭುತಗಳು, ಎದುರು ನೋಡುವಂತ ದರ್ಶನಗಳು ನೆರವೇರುವ ಸಮಯ ತುಂಬಾ ಹತ್ತಿರವಿದೆ. ಆದ್ರಿಂದ ಭಯಪಡಬೇಡ, ಕೊರಗಬೇಡ, ನೀನು ಕಣ್ಣೀರು ಹಾಕಬೇಡ, ನೀನು ಆ ಒಂದು ದೇವರ ಮೇಲಿಟ್ಟಿರುವಂತ ನಂಬಿಕೆಯನ್ನ, ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡ. ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವುದಾದ್ರೆ ನಿನ್ನ ನಿರೀಕ್ಷೆ, ನಿನ್ನ ಸಮಯ ಅದು ಬಂದೇ ಬರುತ್ತದೆ. ಅದು ಯಾವುದೇ ಕಾರಣಕ್ಕೂ ನಿನಗೆ ಮೋಸ ಮಾಡುವುದಿಲ್ಲ. ಆದ್ದರಿಂದ ಪ್ರಿಯ ದೇವರ ಮಗುವೇ, ದೇವರ ಮಗಳೇ, ದೇವರ ಮಗನೇ, ದೇವರಾತ್ಮನು ಹೇಳ್ತಾ ಇದ್ದಾನೆ, ನಿನಗೆ ಒಂದು ಸಮಯ ಉಂಟು. ಆ ಸಮಯ ಬರುವಾಗ ನಿನ್ನ ನಿರೀಕ್ಷೆ ನೆರವೇರುವಂತದ್ದಾಗಿದೆ. ನೀನು ನಿರೀಕ್ಷಿಸುತ್ತಿರುವ ಕಾರ್ಯಗಳು ಇರುವಂತದ್ದಾಗಿದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯಗಳ ಮುಖಾಂತರ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ಒಂದು ನಿರೀಕ್ಷೆ ಉಂಟು. ಹೌದು ಕರ್ತನೆ, ನಾವು ನಿರೀಕ್ಷೆಯಿಂದ ನಿಮ್ಮನ್ನ ಕಾಯ್ತಾ ಇದ್ದೇವೆ ಸ್ವಾಮಿ. ಆ ಒಂದು ನಿರೀಕ್ಷೆ ನಮಗಿದೆ ಸ್ವಾಮಿ. ದೇವರೇ, ನಿನ್ನ ವಾಕ್ಯದಲ್ಲಿ ಬರೆದಿರುವ ಹಾಗೆ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೆ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.